7 ಸಭೆಗಳಿಗೆ ಸಂದೇಶ. ಆ 7 ಸಭೆಗಳ ಸಂದೇಶದಿಂದ ಈಗಿನ ಸಭೆಗಳಿಗೆ ಉತ್ತೇಜನ ಸಿಗುತ್ತವೆ. ಈ 7 ಸಭೆಗಳು 7 ಕಾಲಘಟ್ಟಗಳನ್ನು ಸೂಚಿಸುವಂಥದ್ದಾಗಿದೆ. ನಮಸ್ಕಾರ ದೇವರ ಮಕ್ಕಳೇ, ಪ್ರಕಟಣೆಯ ಕಾರ್ಯಕ್ರಮಕ್ಕೆ ನಿಮಗೆ ಸುಸ್ವಾಗತ. ಬೋಧಕರಾಗಿರ್ತಕ್ಕಂಥ ಪ್ರಸನ್ನಕುಮಾರ್ ಮತ್ತು ಬೋಧಕರಾಗಿರ್ತಕ್ಕಂಥ ರಾಜದಾಸ್ ಅವರು ಇರ್ತಕ್ಕಂಥ ತುಂಬ ಸಂತೋಷ. ಬನ್ನಿ ಕಲಿಯೋಣ. ನಮಸ್ಕಾರ. ನಮಸ್ಕಾರ. ಇವತ್ತಿನ ಒಂದು ಧ್ಯಾನಕ್ಕಾಗಿ ಪ್ರಕಟಣೆ 1ನೇ ಅಧ್ಯಾಯ 11ನೇ ವಚನಕ್ಕೆ ನಾವು ಬಂದಿದ್ದೇವೆ. ಬೋಧಕರಾಗಿರ್ತಕ್ಕಂಥ ರಾಜದಾಸ್ ಅವರು ದಯವಿಟ್ಟು ಅದನ್ನು ಓದಬೇಕು. ನೀನು ನೋಡುವುದನ್ನು ಪುಸ್ತಕದಲ್ಲಿ ಬರೆದು ಎಫೆಸ, ಸ್ಮರ್ನ, ಪೆರ್ಗಮ, ತುವತೈರ, ಸಾರ್ದೇಸ್, ಫಿಲಡೆಲ್ಫಿಯಾ, ಲವೋದಿಕೀಯ ಎಂಬ ಈ 7 ಪಟ್ಟಣಗಳ ಸಭೆಗಳಿಗೆ ಕಳುಹಿಸಬೇಕೆಂದು ನುಡಿಯಿತು. ಈ ಒಂದು 11ನೇ ವಚನಕ್ಕೆ ನಾವು ಬರುವುದಾದರೆ, ಈ 7 ಸಭೆಗಳ ಪರಿಚಯ ಯೋಹಾನ ನಮಗೆ ಮಾಡಿಕೊಡ್ತಾ ಇದ್ದಾನೆ. ಅಲ್ಲಿ ಹೋಗೋಕ್ಕಿಂತ ಮುಂಚಿತವಾಗಿ ನಾನು ಹೇಳೋದನ್ನು ನೀನು ಬರಿ. ಈಗ ದೊಡ್ಡ ದೊಡ್ಡ ಅಧಿಕಾರಿಗಳಿರ್ತಾರೆ, ಅವರಿಗೆ ಸೆಕ್ರೆಟರಿಗಳಿರ್ತಾರೆ. ನಾನು ಹೇಳಿದ್ದನ್ನು ಬರೆಯಮ್ಮ, ಈ ಲೆಟರ್ನ ಎಲ್ಲರಿಗೂ ಕೊಡು ಅಂತ. ಎಲ್ಲೋ ಒಂದು ಕಡೆ ಈ ಒಂದು ಇದನ್ನು ನಾನು ಹೇಳಿದ್ದನ್ನು ಬರೇ ಎಂಬತಕ್ಕಂಥ ವಿಷಯವನ್ನು ಇಲ್ಲಿ ಸ್ವಲ್ಪ ಹೈಲೈಟ್ ಮಾಡಿ ಹೇಳಿರೋ ಕಾರಣ ಏನಂತ ಹೇಳಿದ್ರೆ, ಇದು ಯೋಹಾನನ ಮಾತುಗಳಲ್ಲ. ಈಸ್ ಜಸ್ಟ್ ಅ ಮೌತ್ ಪೀಸ್. ಆತನು ಬರೀ ಸಂದೇಶಗಾರನು ಎಂಬತಕ್ಕಂಥದ್ದು. ಏನಂತೀರ ಪ್ರಸನ್ನ ಅವರೇ? ಖಂಡಿತವಾಗಿ. ಯಾಕಂದರೆ 7 ಸಭೆಗಳಿಗೆ ಸಂದೇಶವನ್ನು ಕೊಡುವಾಗ ಕ್ರಿಸ್ತನಿಂದ ನೇರವಾದ ಸಂದೇಶ ಮುಟ್ಟುತ್ತದೆ. ಉದಾಹರಣೆಗೆ ನೀವು ತೆಗೆದುಕೊಳ್ಳುವಾಗ ಇಡೀ ಪ್ರಕಟಣೆಯ ಪುಸ್ತಕವೇ 7 ಸಭೆಗೋಸ್ಕರ ಬರೆದಿರ್ತಕ್ಕಂಥದ್ದು. ಯಾವುದೇ ಕಾಲಘಟ್ಟವನ್ನು ತೆಗೆದುಕೊಳ್ಳಿ, ಒಂದೊಂದು ವಿಷಯವೂ ಸಹ ಎಲ್ಲ ಸಭೆಗಳಿಗೂ ಅನ್ವಯವಾಗ್ತದೆ. ಈ ಪತ್ಮೋಸ್ ದ್ವೀಪದಿಂದ ಇದನ್ನು ಬರೆದಿರ್ತಕ್ಕಂಥ ಯೋಹಾನನು ಆ ಒಂದು ಕಾಲಘಟ್ಟದಲ್ಲಿ, ಆ ಒಂದು ಸಮಯದಲ್ಲಿ ಚರಿತ್ರೆ ಏನು ಹೇಳ್ತದೆ ಅಂದರೆ, ಹೆಚ್ಚು ಕಡಿಮೆ 50 ಲಕ್ಷ ಕ್ರೈಸ್ತರು ಆ ಸುತ್ತಮುತ್ತ ಚೆದರಿ ಹೋಗಿದ್ದರು. ಅಂದರೆ ಮೊದಲನೇ ಶತಮಾನದಲ್ಲಿ ವೇಗವಾಗಿ ಸಭೆಗಳು ಬೆಳೀತಾ ಇತ್ತು. ಓಕೆ. ಯಾಕೆಂದರೆ ಶಿಷ್ಯರನ್ನು ನೋಡಿ ಅನೇಕರು ಕ್ರಿಸ್ತನನ್ನು ಕಂಡುಕೊಂಡ್ರು. ಅವರ ತ್ಯಾಗ, ಅವರ ಹಿಂಸೆಗಳು, ಇವೆಲ್ಲವನ್ನು ನೋಡುತ್ತಿರುವಾಗ ಸಭೆಗಳು ಬೆಳಿಲಿಕ್ಕೆ ಪ್ರಾರಂಭವಾಯಿತು. ಲಕ್ಷಾಂತರ ಜನರು ಕ್ರೈಸ್ತರಾದರು. ಹಿಂಸೆಗಳ ಮಧ್ಯದಲ್ಲೂ ಸಹ ಸಭೆಗಳು ಬೆಳಿಲಿಕ್ಕೆ ಪ್ರಾರಂಭ ಆಯಿತು. ಆ ಸಮಯದಲ್ಲಿ ಯೋಹಾನನಿಗೆ ಒಂದು ವಿಶೇಷವಾದ ಸಂದೇಶವನ್ನು ದೇವರು ಕೊಡ್ತಾರೆ. ಸಭೆಗಳಿಗೆ ಎಚ್ಚರಿಕೆಯನ್ನು ನೀಡು. ಯಾಕೆಂದರೆ ಬೆಳೆಯುತ್ತಿರುವ ಅವಧಿಯಲ್ಲಿ ಕುಗ್ಗಿ ಹೋಗುವ ಸಂದರ್ಭವೂ ಬರ್ತದೆ. ಈಗ ಒಂದೊಂದು ಸಭೆಯನ್ನು ನಾವು ಗುರುತಿಸ್ಕೊಳ್ತೇವೆ. ಯಾವ ಸಂದೇಶವನ್ನು ಕೊಟ್ಟನು ಸ್ವಾಮಿ, ಯಾವ ಎಚ್ಚರಿಕೆಯನ್ನು ಕೊಟ್ಟನು, ಯಾವ ವಾಗ್ದಾನವನ್ನು ಕೊಟ್ಟನು, ಯಾವ ಸಲಹೆಯನ್ನು ಕೊಟ್ಟನು, ಇವೆಲ್ಲವನ್ನು ನಾವು 7 ಸಭೆಗಳಲ್ಲಿ ಕೂಲಂಕುಷವಾಗಿ ಕರೀಲಿಕ್ಕೆ ಹೋಗ್ತೇವೆ. ಖಂಡಿತವಾಗ. ಈಗ ನಾವು ಇಲ್ಲಿ ಮುಂದೆ ಓದಲಿಕ್ಕೆ ಹೋಗುವಾಗ ಯಾಕೆ 7 ಎಂಬತಕ್ಕಂಥ ಸಂಖ್ಯೆ ಅಷ್ಟು ಮುಖ್ಯವಾಗಿದೆ ಪಾಸ್ಟರ್ ರಾಜದಾಸ್? ಈ 7 ಸಂಖ್ಯೆ ಪ್ರಥಮದಿಂದ ನೋಡ್ತೇವೆ, ಇದು ಪರಿಪೂರ್ಣತೆಯನ್ನು ಸೂಚಿಸುವಂಥದ್ದಾಗಿದೆ. 7 ಪರಿಶುದ್ಧತೆಯನ್ನು ಸೂಚಿಸುವಂಥದ್ದಾಗಿದೆ. 7 ಒಂದು ಪಕ್ವ ಒಂದು ಸಂಖ್ಯೆ. ಅದು ಸ್ವಾಮಿಯ ದೃಷ್ಟಿಯಲ್ಲಿ ಮೊದಲಿಂದನು ಆದಿಕಾಂಡದಿಂದ ಪ್ರಕಟಣೆ ನೋಡುವಾಗ ಸಂಖ್ಯೆ 7 ಇದು ದೇವರ ಗಣನೆಯಲ್ಲಿ ಒಂದು ವಿಶೇಷವಾದಂಥ ಅರ್ಥವನ್ನು ಕೊಡುವಂಥ ಸಂಖ್ಯೆ ಆಗಿದೆ. ಈಗ ಈ 7 ಸಭೆಗಳನ್ನು ಈಗಾಗಲೇ ನಾವು ಮೊದಲನೇ 1-2 ಕಾರ್ಯಕ್ರಮಗಳಲ್ಲಿ ಚರ್ಚೆ ಮಾಡಿದ್ವಿ. ಇದು ತುರ್ಕಿ ದೇಶದಲ್ಲಿರ್ತಕ್ಕಂಥ ಸಭೆಗಳು. ಇದು ಸಾಂಕೇತಿಕವಾಗಿರ್ತಕ್ಕಂಥ ಸಭೆಗಳ, ಅಥವಾ ನಿಜವಾಗ್ಲೂ ಜನರು ಈ ಸಭೆಗಳಲ್ಲಿದ್ದರ, ಅಥವಾ ಈ ಮೂಲಕ ನಮಗೆ ಸಂದೇಶವನ್ನು ಕೊಡ್ತಾ ಇದ್ದಾರೆ? ಯಾವ ರೀತಿ ಇದನ್ನು ತೆಗೆದುಕೋಬೇಕು? ಎರಡೂ ಸಹ ಇದರಲ್ಲಿದೆ. ಒಂದು, ಈ ಸಭೆಗಳು ವಾಸ್ತವಿಕವಾಗಿ ಇದ್ದವು. ಒಂದು ವೇಳೆ ಅವುಗಳಿಲ್ಲ ಅಂದರೆ ಬೋಧಕರಾದ ರಾಜದಾಸ್ ಹೋಗಿ ನೋಡ್ತಾ ಇರಲಿಲ್ಲ ಇವತ್ತು. ಅದು ಆಳೋಗಿ ಬಿದ್ದಿದೆ, ಅದು ಒಡೆದೋಗಿದೆ. ಆದರೆ ದೂರದೃಷ್ಟಿಯನ್ನು ನೋಡುವಾಗ ಆವತ್ತು ಕೊಡ್ತಕ್ಕಂಥ ಸಂದೇಶಗಳು ಲೋಕದ ಎಲ್ಲ ಕಡೆ ಎಲ್ಲ ಕಾಲಕ್ಕೂ ಕ್ರಿಸ್ತನ ಬರೋಣದ ತನಕ ಅನ್ವಯವಾಗ್ತದೆ ಎಂಬ ಸಂದೇಶವನ್ನು ಈ ಸಭೆಗಳ ಮೂಲಕವಾಗಿ ಕೊಡುವಂಥದ್ದಾಗಿದೆ. 7 ಸಭೆಗಳು ಎಂಬುದಾಗಿ ಹೇಳುವಾಗ ಬೋಧಕರು ಹೇಳಿದಾಗ
ಪರಿಪೂರ್ಣತೆ. 7 ತುತ್ತೂರಿಗಳು, 7 ಸಭೆಗಳು, 7 ಮುದ್ರೆಗಳು, ಇವೆಲ್ಲವೂ ಪರಿಪೂರ್ಣವಾದಂಥ ಸಂಖ್ಯೆ. ಈ ಸಂದೇಶವು ಸಹ ಎಲ್ಲ ಸಭೆಗಳಿಗೂ ಪರಿಪೂರ್ಣವಾಗಿತ್ತು ಎಂಬುದನ್ನು ಮರೆಯಬಾರದು. ಅದು ಮಾತ್ರವಲ್ಲ, ಈ ಏಷ್ಯಾ ಮೈನರ್ ಎಂಬುದಾಗಿ ಹೇಳುವಾಗ ಆ ಒಂದು ಸುತ್ತಮುತ್ತಲಿನ ಸಭೆಯಲ್ಲಿ 7 ಸಭೆಗಳು ಮಾತ್ರ ಇರಲಿಲ್ಲ, ಇನ್ನು ಅನೇಕ ಸಭೆಗಳಿದ್ದು. ಅನೇಕರು ಪ್ರಶ್ನೆ ಮಾಡ್ತಾರೆ, ಯಾಕೆ ಆ 7 ಸಭೆಯನ್ನು ಮಾತ್ರ ಆರಿಸ್ಕೊಂಡ್ರು ಅವರು, ಬೇರೆ ಸಭೆಗಳಿತ್ತಲ್ಲ ಎಂಬುದಾಗಿ. ಒಂದು ವೇಳೆ ನಮಗೆ ಸರಿಯಾದ ಮಾಹಿತಿ ಗೊತ್ತಿಲ್ಲ, ಆದರೂ ಒಂದು ಸತ್ಯ ಮಾತ್ರ ಎಷ್ಟು ಗೊತ್ತು, ಆ ಸಭೆಗಳ ಮೂಲಕವಾಗಿ ದೇವರು ಜನರಿಗೆ ಸಂದೇಶವನ್ನು ಮುಟ್ಟಿಸಲಿಕ್ಕೆ ಅದನ್ನು ಆರಿಸ್ಕೊಂಡಿದ್ದಾನೆ. ಇಲ್ಲಿ 12ನೇ ವಚನಕ್ಕೆ ನಾವು ಬರುವುದಾದರೆ, ಯೋಹಾನನು ಈ ಸ್ವರ ಯಾರ್ದು, ಎಲ್ಲಿಂದ ಬರ್ತಾ ಇದೆ ಎಂಬತಕ್ಕಂಥ ರೀತಿಯಲ್ಲಿ ತಿರುಗಿ ನೋಡಿದಾಗ ಅಲ್ಲಿ ಆ ಸ್ವರ ಮತ್ತು 7 ಬಂಗಾರದ ದೀಪಗಳನ್ನು ನೋಡ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಇದನ್ನು ಸ್ವಲ್ಪ ವಿವರಿಸಿ ಪಾಸ್ಟರ್ ರಾಜದಾಸ್. ಇದು 12ನೇ ವಚನದಲ್ಲಿ ಭಾಳ ಸ್ಪಷ್ಟವಾಗಿ ನಮಗೆ ತಿಳಿಸಲ್ಪಡ್ತಾ ಇದೆ. ಅದೇನಂತ ಹೇಳಿದ್ರೆ, ಯೋಹಾನನಿಗೆ ಯಾವ್ದು ದರ್ಶನ ಆಯ್ತು ಅಂತ ಹೇಳಿದ್ರೆ ಪರ್ಣಶಾಲೆಯ ದರ್ಶನ ಆಯ್ತಂತ. ಪರ್ಣಶಾಲೆಯಲ್ಲಿ ನೋಡ್ತೇವೆ 2 ಭಾಗ ಇದೆ, ಪರಿಶುದ್ಧ ಸ್ಥಳ, ಮಹಾಪರಿಶುದ್ಧ ಸ್ಥಳ. ಆ ಪರಿಶುದ್ಧ ಸ್ಥಳದಲ್ಲಿನೇ ಈ ಒಂದು ಚಿನ್ನದ ಬಂಗಾರದ ದೀಪಸ್ತಂಭ ಇರುವುದನ್ನು ಕಾಣ್ತೇವೆ ಈ ಹಳೆ ಒಡಂಬಡಿಕೆಯಲ್ಲಿ ನೋಡುವಾಗ. ಅಂದರೆ ಅರ್ಥ, ಯೇಸು ಸ್ವಾಮಿ ಮಹಾಯಾಜಕನಾಗಿ ಆ ಪರಿಶುದ್ಧ ಸ್ಥಳದಲ್ಲಿ ಆ ದೀಪಸ್ತಂಭಗಳ ಮಧ್ಯೆ ತಿರುಗಾಡ್ತಾ ಇದ್ದಾನಂತೆ. ಇದರ ಅರ್ಥ ಅಂತ ಹೇಳಿದ್ರೆ, ದೇವರು ಸಭೆ, ಈ ದೀಪಸ್ತಂಭ ಯಾವುದು ಎಂಬುದಾಗಿ 7 ಸಭೆಗಳನ್ನು ದೀಪಸ್ತಂಭಕ್ಕೆ ಹೋಲಿಸಿದೆ, ಕ್ಯಾಂಡಲ್ ಸ್ಟಿಕ್ಸ್ ಅಂತೇಳಿ. ಅಂದರೆ ದೇವರು ತನ್ನ ಸಭೆಗಳನ್ನು ಕುರಿತು ಕಾಳಜಿ ವಹಿಸ್ತಾ ಇದ್ದಾನೆ. ಈಸ್ ಅಮಿಡ್ಸ್ ದ ಚರ್ಚ್, ಸಭೆಗಳಲ್ಲಿದ್ದಾನೆ ಏನನ್ನ ಮರಿಬಾರ್ದು. ನಾವು ಅನೇಕ ಸರಿ ನಾವು ತಿಳ್ಕೊಳ್ತೇವೆ, ಈ ಸಭೆಯಲ್ಲಿ ಏನು ಮನುಷ್ಯತನ ಇದ್ದಾರೆ, ಪಾಸ್ಟರ್ ಇರ್ತಾರೆ, ದೇವರಿಲ್ಲ ಅಂತ ತಿಳ್ಕೊಂಡಿದ್ದಾರೆ. ಅಂದು ದೇವರು ಸಭೆಗಳ ಮಧ್ಯದಲ್ಲಿ ತಿರುಗಾಡ್ತಿರುವ ಹಾಗೆ ಇವತ್ತು ಸಹ ಅದೇ ದೇವರು ತನ್ನ ಆತ್ಮ ಮುಖಾಂತರ ಈ ಸಭೆಗಳಿದ್ದಾನೆ ಎಂಬುದನ್ನು ನಾವು ಮರಿಬಾರ್ದಾಗಿದೆ. ಇಷ್ಟು ಸಂದರ್ಭಗಳಲ್ಲಿ ಈ ವಿಚಾರವನ್ನು ಮರೆತುಬಿಟ್ಟಿದ್ದೇವೆ. ಈ ವಚನವು ತುಂಬ ನೇರವಾಗಿ ನಮ್ಮ ಜೊತೆ ಮಾತಾಡ್ತಿದೆ. ಈ 7 ಬಂಗಾರದ ದೀಪಗಳನ್ನು ತೆಗೆದುಕೊಂಡಾಗ ದೇವರ ಪ್ರಸನ್ನತೆಯಲ್ಲಿ ಇದ್ದಂಥ ಒಂದು ಅಂಶ ಎಂಬತಕ್ಕಂಥದ್ದನ್ನು ನಾವು ಮರೆಯಬಾರ್ದು. ನಿಮ್ಮ ಎಲ್ಲರ ಸಭೆಗಳಲ್ಲಿ ಯೇಸು ಸ್ವಾಮಿಯು ಇದ್ದಾನೆ, ದೇವರು ಇದ್ದಾನೆ ಎಂಬತಕ್ಕಂಥ ಅಂಶವನ್ನು ಈ 11 ಮತ್ತು 12ನೇ ವಚನದಲ್ಲಿ ಓದಿದ್ದೇವೆ. ಮುಂದಿನ ಭಾಗದಲ್ಲಿ ಇನ್ನೊಂದು ವಚನದೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಒಂದು ಸಣ್ಣ ವಿರಾಮ. 1ನೇ ಅಧ್ಯಾಯ 13ನೇ ವಚನಕ್ಕೆ ನಿಮ್ಮ ಗಮನವನ್ನು ನಾನು ತರಲಿಕ್ಕೆ ಇಷ್ಟಪಡ್ತೇನೆ. ಬೋಧಕರಾಗಿರ್ತಕ್ಕಂಥ ಪ್ರಸನ್ನಕುಮಾರ್ ಅವರೇ, ಈ 13ನೇ ಒಂದು ವಚನಕ್ಕೆ ನಾವು ಬರುವುದಾದರೆ 7 ಬಂಗಾರದ ದೀಪಗಳನ್ನು ಈಗಾಗಲೇ ನಾವು ನೋಡಿದ್ದೇವೆ. ಮನುಷ್ಯ ಕುಮಾರನು ಇಲ್ಲಿ ಪರಿಚಯವನ್ನು ಮಾಡಿಕೊಡ್ತಾ ಇದ್ದಾರೆ. ಏನು ನಡೀತಾ ಇದೆ ಈ ವಚನದಲ್ಲಿ? ಮನುಷ್ಯ ಕುಮಾರನು ಸಭೆಗಳ ಮಧ್ಯದಲ್ಲಿ ಸದಾ ಇರುತ್ತಾನೆ ಎಂಬತಕ್ಕಂಥ ಮಾಹಿತಿ ಇಲ್ಲಿದೆ. ಓಕೆ, ಯಾವ ಸಭೆಗೂ ಕ್ರಿಸ್ತನ ಪ್ರಸನ್ನತೆ ಇಲ್ಲದೆ ಆ ಸಭೆ ಪರಿಪೂರ್ಣವಾಗಲಿಕ್ಕೆ ಸಾಧ್ಯ ಇಲ್ಲ. ದೀಪಸ್ತಂಭಗಳ ಮಧ್ಯದಲ್ಲಿ ನಡೀತಕ್ಕಂಥವನು ಯೇಸು ಕ್ರಿಸ್ತನು. ಆತನು ನಿಲುವಂಗಿಯನ್ನು ತೊಟ್ಟು, ಅಂದರೆ ನೀತಿ ವಸ್ತ್ರವನ್ನು ಜನಗಳಿಗೆ ತಿಳಿಸಿಕೊಡುವಂತನಾಗಿದ್ದಾನೆ. ಚಿನ್ನದ ಪಟ್ಟಿಯನ್ನು ಎದೆಗೆ ಕಟ್ಟಿಕೊಂಡಿದ್ದಾನೆ. ಜನರನ್ನು ಶೋಧಿಸುತ್ತಾನೆ, ಅಂದರೆ ಅವರನ್ನು ಶುಭ್ರವನ್ನಾಗಿ ಮಾಡ್ತಾನೆ, ಪರಿಪೂರ್ಣವಾಗಿ ಮಾಡಬೇಕು. ಯಾಕೆ ಸ್ವಾಮಿ ಸಭೆಯ ಮಧ್ಯದಲ್ಲಿ ನಡೀತಾ ಇದ್ದಾನೆ ಎಂಬುದಾಗಿ ಹೇಳುವಾಗ, ಸಭೆಗಳನ್ನ ಪರಿಪೂರ್ಣ ಮಾಡಲಿಕ್ಕೆ. ಅನೇಕ ಸಾರಿ ನೆನೆಸ್ಕೊಳ್ತೇವೆ, ದೇವರು ಬರ್ತಕ್ಕಂಥದ್ದು ಶಿಕ್ಷೆ ಕೊಡಲಿಕ್ಕೆ, ತಪ್ಪನ್ನು ಹುಡುಕಲಿಕ್ಕೆ ಇಲ್ಲ. ದೇವರು ಸಭೆಯ ಮಧ್ಯದಲ್ಲಿ ನಡೀತಕ್ಕಂಥ ಒಂದೇ ಒಂದು ಕಾರಣ, ನಾವು ಚಿನ್ನದ ಹಾಗೆ ಬೆಳುಪಾಗಿರಬೇಕು, ಒಳೆಯಬೇಕು, ಪ್ರಕಾಶಮಾನವಿರಬೇಕು, ಶೋಭಿಸಲ್ಪಡಬೇಕು ಮತ್ತು ಒಳ್ಳೆಯ ಸಭೆಗಳಾಗಿ ಬೆಳಿಬೇಕು ಎಂಬತಕ್ಕಂಥ ಉದ್ದೇಶದಿಂದ ಸ್ವಾಮಿ ನಡೆಯುವಂತನಾಗಿದ್ದಾನೆ ಎಂಬುದನ್ನು ತಿಳ್ಕೊಳ್ಬೇಕು. ಓಕೆ, ಈಗ ಅದೇ ವಚನದಲ್ಲಿ 13ನೇ ವಚನದಲ್ಲಿ ಮತ್ತೊಂದು ಅಂಶ ಪಾಸ್ಟರ್ ಡೆನಿಸ್ ಅವರೇ, ಆ 13ನೇ ವಚನದಲ್ಲಿ ಪಾಸ್ಟರ್ ಪ್ರಸನ್ನ ಹೇಳೋದು ಮತ್ತೊಂದು ಸೇರಿಸಬೇಕಾಗಿದೆ. ಆ ನಿಲುವಂಗಿಯನ್ನು ಯಾರು ತೊಟ್ಕೊಳ್ತಾ ಇದ್ರು? ಮಹಾಯಾಜಕರು. ಸೊ ಯೇಸು ಸ್ವಾಮಿ ಮಹಾಯಾಜಕನಾಗಿ ಈ ಮಹಾಯಾಜಕನ ಸೇವೆಯನ್ನು ಮಾಡ್ತಾ ಇದ್ದಾನೆ. ಅದನ್ನು ನಾವು ಅನೇಕ ಸಭೆಗಳಲ್ಲಿ ಅದನ್ನು ಪ್ರಸ್ತಾಪ ಮಾಡಲ್ಲ. ಆದರೆ 7th Advent ಸಭೆಯಲ್ಲಿ ಈ ಸತ್ಯವನ್ನು ಇದು ಮಿನಿಸ್ಟ್ರೇಷನ್ ಆಫ್ ಜೀಸಸ್ ಕ್ರೈಸ್ಟ್ ಇನ್ ಹೆವೆನ್ಲಿ ಸ್ಯಾಂಕ್ಚುರಿ ಅಂತ ಹೇಳುತ್ತೆ. ಈ ಸತ್ಯವನ್ನು ಯಾರು ತಿಳ್ಕೊಳ್ತಾ ಇಲ್ಲ. ಇದು ಮಹಾಯಾಜಕರ ಇದು ಕೊನೆಯ
ಸೇವೆ. ಈ ಸೇವೆ ಮುಗಿದ ಮೇಲೇ ಆತನು ರಾಜಾದಿರಾಜನಾಗಿ ಬರಲಿಕ್ಕಿದ್ದಾನೆ. ಆ ಸಮಯ ಇನ್ನೇನೋ ಮುಕ್ತಾಯ ಆಗ್ತಾ ಇದೆ. ನಾವು ಭಾಳ ಸಂದಿಗ್ಧ ಪರಿಸ್ಥಿತಿ ಎಂಬುದನ್ನು ನಾವು ಮರಿಬಾರ್ದಾಗಿದೆ. ಇಲ್ಲಿ ಈಗ ನಿಲುವಂಗಿಯ ಬಗ್ಗೆ ನೀವು ಈಗಾಗಲೇ ಹೇಳಿದ್ರಿ. ಇಲ್ಲಿ ಬಂಗಾರದ ವಿಚಾರವನ್ನು ಕೂಡ ಹೇಳಲ್ಪಟ್ಟಿದೆ. ಈ ಬಂಗಾರದ ವಿಚಾರವನ್ನು, ಬಂಗಾರ ಎಂಬತಕ್ಕಂಥ ಪದ ಯಾಕಿಲ್ಲಿ ಬಂದಿದೆ? ಈ ನಿಲುವಂಗಿಯಲ್ಲಿ ಅದು ನೋಡಿ, ದೀಪಸ್ತಂಭಗಳ ಮಧ್ಯದಲ್ಲಿ ಮನುಷ್ಯಕುಮಾರಂತಿರುವ ಅವನು ಕಂಡೆನು. ಅವನು ನಿಲುವಂಗಿಯನ್ನು ತೊಟ್ಟು ಚಿನ್ನದ ಪಟ್ಟಿ ಅಂತ ಹೇಳಿದ್ರೆ ಮಹಾಯಾಜಕನಾದಂಥ ಆರೋನನ ಪಟ್ಟಿಯಲ್ಲಿ ಚಿನ್ನದ ಇದಿತ್ತು, ಒಂದು ಗೋಟಿತ್ತು. ಆ ಗೋಟಲ್ಲಿ 12 ಕುಲಗಳ ಹೆಸರಿತ್ತು. ಸೊ ದೇವರ ಎದೆಯಲ್ಲಿ ಈ ಸಭೆಗಳು ಕಟ್ಟಲ್ಪಟ್ಟಿದೆ. ವಿ ಆರ್ ಕ್ಲೋಸ್ ಟು ಜೀಸಸ್ ಅಂತ. ಯಾವುದು ಅತಿ ಸಮೀಪವಾಗಿದೆ ಹೃದಯಕ್ಕೆ ಅಂದರೆ ಆತನ ಸಭೆಗಳು ತನ್ನ ಹೃದಯಕ್ಕೆ ಸಮೀಪವಾಗಿದೆ. ಆ ಪ್ರಯುಕ್ತವಾಗಿ ಹೆಚ್ಚು ಕಾಳಜಿಯನ್ನು ಸ್ವಾಮಿ ವಹಿಸ್ತಾ ಇದ್ದಾನೆ. ಅದನ್ನು ಎಲ್ಲರೂ ಬೇರೆ ಕಡೆ ಕಟ್ಕೋಬೋದಾಗಿತ್ತು. ಯಾಕೆ ಎದೆ ಕಟ್ಕೊಳ್ತು ಅಂತ ಹೇಳಿದ್ರೆ ಎದೆಯಲ್ಲಿ ಹೃದಯ ಸಮೀಪ ಇದೆ. ಸೊ ದ ಹಾರ್ಟ್ ಈಸ್ ದ ಚರ್ಚ್ ಆರ್ ವೆರಿ ಕ್ಲೋಸ್ ಟು ದ ಹಾರ್ಟ್ ಆಫ್ ಜೀಸಸ್. ವಂಡರ್ಫುಲ್. ನಾವು ಮುಂದೆ ಬರೋದಾದರೆ ಈ 14ನೇ ವಚನವನ್ನು ದಯವಿಟ್ಟು ನೀವು ಓದಬೇಕು ಅಂತ ಕೇಳ್ಕೊಳ್ತೀನಿ ಪಾಸ್ಟರ್ ಪ್ರಸನ್ನ ಕುಮಾರ್ ಅವರೇ. 1ನೇ ಅಧ್ಯಾಯ 14ನೇ ವಚನ. ಆತನ ತಲೆಯ ಕೂದಲು ಬಿಳಿ ಉಣ್ಣೆಯಂತೆಯೂ ಹಿಮದಂತೆಯೂ ಬೆಳ್ಳಗಿತ್ತು. ಇದರಲ್ಲಿ ನಾವು ಯಾವ ವಿಚಾರವನ್ನು ಕಲೀಲಿಕ್ಕೆ ಹೋಗ್ತಾ ಇದ್ದೀವಿ? ಈ 14ನೇ ವಚನದಲ್ಲಿ ಕೂದಲು, ಈ ಒಂದು ತಲೆ, ಈ ಒಂದು ಕಣ್ಣು, ಇದರಿಂದ ನಾವು ಏನು ಕಲಿತೀವಿ? ನೆರೆದ ಕೂದಲು ಏನನ್ನು ತೋರಿಸ್ತದೆ ಅಂದರೆ ವಯಸ್ಸಾದಂಥವರನ್ನು, ಬುದ್ಧಿವಂತರನ್ನು, ವಿವೇಕವುಳ್ಳವರನ್ನು. ಇಲ್ಲಿ ಇದು ಯಾರಿಗೆ ಹೋಲಿಸ್ತದೆ ಅಂದರೆ ತಂದೆಯಾದ ದೇವರಿಗೆ. ಓಕೆ, ತಂದೆಯಾದ ದೇವರು ಆ ಸಿಂಹಾಸನದ ಮೇಲೆ ಕುಳಿತುಕೊಳ್ತಕ್ಕಂಥದ್ದನ್ನು ಆತನು ಬರುವ ತನಕ ದೇವದೂತರು ಹೇಗಿರ್ತಾರೆ, ಯೇಸು ಕ್ರಿಸ್ತನು ಹೇಗೆ ಸ್ವಾಗತ ಮಾಡ್ತಾನೆ, ಅದೆಲ್ಲವನ್ನು ನಾವು ಗಮನಿಸುವಂತರಾಗಿದೆ. ಒಂದು ವಚನವನ್ನು ನಾವು ಓದಬೇಕು. ಅದು ಯಾವುದೆಂದರೆ ದಾನಿಯೇಲ 7ನೇ ಅಧ್ಯಾಯ 9ನೇ ವಚನ. ದಾನಿಯೇಲನು ಸಹ ಇದರ ಬಗ್ಗೆ ಪ್ರಸ್ತಾಪವನ್ನು ಮಾಡುತ್ತಿದ್ದಾನೆ. 7:9, 7:13 ಕೂಡ ಉನ್ನತವಾಗಿರ್ತಕ್ಕಂಥ ವಿವರಣೆಯನ್ನು ನೀಡುವಂಥದ್ದಾಗಿದೆ. ಖಂಡಿತವಾಗಿಯೂ ಅದರಲ್ಲಿ ಹೇಳುವಂಥದ್ದಾಗಿದೆ, ನಾನು ನೋಡುತ್ತಿದ್ದ ಹಾಗೆ ನ್ಯಾಯಾಸನಗಳು ಹಾಕಲ್ಪಟ್ಟವು, ಮಹಾವೃದ್ಧನೊಬ್ಬನು ಆಸೀನನಾದನು. ಆತನ ಉಡುಪು ಹಿಮದಂತೆ ಶುಭ್ರವಾಗಿತ್ತು, ಆತನ ತಲೆಯ ಕೂದಲು ನಿರ್ಮಲವಾದ ಬಿಳಿಯ ಉಣ್ಣೆಯಂತಿತ್ತು. ಆತನ ನ್ಯಾಯಾಸನವು ಅಗ್ನಿ ಜ್ವಾಲೆಗಳು, ಅದರ ಚಕ್ರಗಳು ದಗದಿಸುವ ಬೆಂಕಿಯೇ. ಹಾಗಿರುವಲ್ಲಿ ಈ ಮಹಾವೃದ್ಧನು 13ನೇ ವಚನವನ್ನು ಸಹ ಓದುವಾಗ ಹೇಳ್ತದೆ, ನಾನು ಕಂಡ ರಾತ್ರಿಯ ಕನಸಿನಲ್ಲಿ ಇಗೋ ಮನುಷ್ಯ ಕುಮಾರನಂತಿರುವವನು ಆಕಾಶದ ಮೇಘಗಳೊಂದಿಗೆ ಬಂದು ಆ ಮಹಾವೃದ್ಧನನ್ನು ಸಮೀಪಿಸಿದನು, ಅವನನ್ನು ಆತನ ಸನ್ನಿಧಿಗೆ ತಂದರು. ಈ ಮಹಾವೃದ್ಧನು ಅಂದರೆ ತಂದೆಯಾದ ದೇವರು ಪರಿಶುದ್ಧವಾದ ವಸ್ತ್ರವನ್ನು ವಹಿಸಿಕೊಂಡು ನ್ಯಾಯ ತೀರಿಸೋದಕ್ಕೆ ಮಗನನ್ನು ಸಿದ್ಧ ಮಾಡಿ, ಯಾಕೆಂದರೆ ಒಬ್ಬ ನ್ಯಾಯಾಧೀಶನು ಎಂಬುದಾಗಿ ಹೇಳುವಾಗ ಆತನು ಎಲ್ಲರಿಗಿಂತಲೂ ಪರಿಪೂರ್ಣನಾಗಿರಬೇಕು. ನಮ್ಮ ತಂದೆಯಾದ ದೇವರಿಗೆ ಅಂತಹ ಪರಿಪೂರ್ಣವಾದಂಥ ಗುಣ ಇದೆ ಎಂಬುದನ್ನು ಅರ್ಥ ಮಾಡ್ಕೊಳ್ಬೇಕು. ಮುಂದೆ ಹೋಗೋಣ. ಈ ಒಂದು 15ನೇ ವಚನಕ್ಕೆ ನಮ್ಮ ಗಮನವನ್ನು ಹರಿಸೋದಾದರೆ, ಎಲ್ಲೋ ಒಂದು ಕಡೆ ಈ ಪಾದಗಳ ಬಗ್ಗೆ ಅದ್ಭುತವಾಗಿರ್ತಕ್ಕಂಥ ಒಂದು ವಿವರಣೆಯನ್ನು ನೀಡಿದ್ದಾರೆ. ಪಾಸ್ಟರ್ ರಾಜದಾಸ್, ದಯವಿಟ್ಟು 15ನೇ ವಚನವನ್ನು ನೀವು ಓದಬೇಕು ಅಂತ ಕೇಳ್ಕೊಳ್ತೀನಿ. ಆತನ ಕಣ್ಣುಗಳು ಬೆಂಕಿಯ ಹುರಿಯಂತೆಯೂ, ಆತನ ಪಾದಗಳು ಕುಲುಮೆಯಲ್ಲಿ ಕಾಯಿಸಿದ ತಾಮ್ರದಂತೆಯೂ, ಆತನ ಧ್ವನಿಯು ಜಲಪ್ರವಾಹದ ಘೋಷದಂತೆಯೂ ಇದ್ದವು. ಆತನ ಕಾಲಿನ ವಿಚಾರಕ್ಕೆ ನಾವು ಬರೋಕ್ಕಿಂತ ಮುಂಚಿತವಾಗಿ ಈ ದೇವರ ಧ್ವನಿಯನ್ನು ಬಹಳಷ್ಟು ಕಡೆ ಬಹಳಷ್ಟು ರೀತಿಗಳಲ್ಲಿ ವರ್ಣನೆ ಮಾಡಲಾಗಿದೆ. ತುತ್ತೂರಿ ಧ್ವನಿ ಥರ ಒಂದು ಕಡೆ, ಇಲ್ಲಿ ವಿಚಿತ್ರವಾಗಿ ಒಂದು ಪದ ಪ್ರಯೋಗವನ್ನು ಮಾಡಿದ್ದಾರೆ. ಅದು ನೀರಿನ ಒಂದು ಶಬ್ದಕ್ಕೆ ಹೋಲಿಕೆ ಮಾಡಿದ್ದಾರೆ. ಯಾಕೆ? ಈ ಅನೇಕ ಸಾರಿ ಆತನಿಗೆ ಶಬ್ದ ಕೇಳಿದಾಗ ಆ ನೀರಿನ ಶಬ್ದ ಇರ್ಬೋದು ಅಥವಾ ಗುಡುಗಿನ ಶಬ್ದ ಇರ್ಬೋದು, ಗ್ರಹಿಸಲಿಕ್ಕೆ ಆಗದೆ ಇರುವಾಗ ವಿವರಣೆ ಮಾಡ್ತಕ್ಕ ಈ ರೀತಿ ಆತನು ವಿವರಣೆ ಮಾಡ್ತಾನೆ. ಈಸ್ ಗಿವಿಂಗ್ ಇಂಟರ್ಪ್ರಿಟೇಷನ್. ಆ ದೇವರ ಶಬ್ದ ಹೀಗಿತ್ತು ಅದನ್ನು ಅರ್ಥೈಸ್ಲಿಕ್ಕೋಸ್ಕರ ಈ ಶಬ್ದ ಪ್ರಯೋಗವನ್ನು ಯೋಹಾನ ಮಾಡ್ತಾ ಇದ್ದಾನೆ. ಇಲ್ಲ, ಒಂದು ವೇಳೆ ಆತನು ಇದ್ದಂಥ ಆ ಒಂದು ದ್ವೀಪದಲ್ಲಿ ನೀರಿನ ಅಂಶ
ಎಲ್ಲೂ ನೀರಿನ ಅಂಶ ಇದ್ದ ಕಾರಣದಿಂದ ಈ ಒಂದು ಪದಪ್ರಯೋಗವನ್ನು ಮಾಡ್ತಾ ಇದ್ದಾನ? ಖಂಡಿತವಾಗಿ ಇಲ್ಲ. ಯಾಕಂದರೆ ನೀರಿನ ಅಂಶ ಎಂಬುದಾಗಿ ಹೇಳುವಾಗ ಜನರ ಮಧ್ಯ, ಇದು ನೀರು ಸಾಂಕೇತಿಕವಾಗಿ ಹೇಳುವಾಗ ಜನರನ್ನು ಸೂಚಿಸುವಂತಾಗಿದೆ. ಕಣ್ಣುಗಳು, ಆತನ ಕಣ್ಣುಗಳು ಅಂದರೆ, ಕಣ್ಣು ಅಂದರೆ ವಿವೇಕ, ಇಂಟೆಲಿಜೆನ್ಸ್. ಹಾಗೆ ಮೊದಲೇ ನಾವು ಹೇಳಿದ್ದೇವೆ, ಪ್ರಕಟಣೆಯಲ್ಲಿ ಬರ್ತಕ್ಕಂಥ ಅನೇಕ ಸಾಂಕೇತಿಕ ವಿಷಯಗಳನ್ನು ಸಾಂಕೇತಿಕವಾಗಿ ತಿಳ್ಕೊಳ್ಬೇಕು. ಒಂದು ವೇಳೆ ಅದನ್ನು ನೇರವಾಗಿ ತಿಳ್ಕೊಂಡ್ರೆ ನಮ್ಗೆ ಅರ್ಥ ಆಗೋದಿಲ್ಲ. ಓಕೆ. ಸೊ ಈ ಒಂದು ವಿಷಯಗಳನ್ನು ನಾವು ಗಮನಿಸುವಾಗ ಆತನ ಪಾದಗಳು ಕುಲಿಮೆಯ ಕಾಯಿಸಿದ ಒಂದು ವಚನ ಓದೋಣ. ದಾನಿಯೇಲ 10ನೇ ಅಧ್ಯಾಯ 6ನೇ ಅಧ್ಯಾಯ ನಾವು ಗಮನಿಸುವಾಗ ಬಹಳ ಬಹಳ ಸ್ಪಷ್ಟವಾಗಿ ನಮಗೆ ತಿಳಿಸುವಂಥದ್ದಾಗಿದೆ. 6ನೇ ಅಧ್ಯಾಯ. ಅವನ ಶರೀರವು ಪೀತರತ್ನದ ಹಾಗೆ ಕಂಗೊಳಿಸಿತು, ಅವನ ಮುಖವು ಮಿಂಚಿನಂತೆ ಹೊಳೆಯಿತು, ಅವನ ಕಣ್ಣುಗಳು ಉರಿಯುವ ಪಂಜುಗೋಪಾದಿಯಲ್ಲಿ ನಿಗಿನಿಗಿಸಿದವು, ಅವನ ಕೈಕಾಲುಗಳು ಬೆಳಗಿದ ತಾಮ್ರದ ಹಾಗೆ ತಳಸಿಳಿಸಿದವು, ಅವನ ಮಾತಿನ ಶಬ್ದವು ಸಂದಣಿಯ ಕೋಲಾಹಲದಂತೆ ಕೇಳಿಸಿತು. ದೇವರು ಮಾತಾಡಿದ್ರೆ ಗುಡುಗು, ಸಿಡಿಲು ಇವುಗಳ ರೀತಿಯಲ್ಲಿ ಅದಕ್ಕೋಸ್ಕರ ನೀವು ದೇವರ ಸ್ವರವನ್ನು ಕೇಳುವಾಗ ಆತನು ಎಲ್ಲಿ ಮಾತಾಡ್ತಾನೆ? ನಿಮಗೆ ಮೇಘಗಳಲ್ಲಿ, ಗುಡುಗಿನಲ್ಲಿ, ಸಿಡಿನಲ್ಲಿ ದೇವರ ವಾಕ್ಯವು ನಿಮಗೆ ಕೇಳಿಸ್ತದೆ. ಇಲ್ಲಿ ಯಾಕೋ ಈ ವರ್ಣನೆಯನ್ನು ತೆಗೆದುಕೊಂಡ್ರೆ ಸತ್ಯವೇದದಲ್ಲಿ ಎಲ್ಲೂ ಯೇಸು ಸ್ವಾಮಿಯನ್ನು ಅಥವಾ ದೇವರನ್ನು ಇಷ್ಟು ವಿವರವಾಗಿ, ಖಂಡಿತವಾಗಿ ಕಣ್ಣುಗಳು ಇರುವುದು, ಪಾದ ಇರಬಹುದು, ಇಷ್ಟು ಒಂದು ಅದ್ಭುತವಾಗಿರ್ತಕ್ಕಂಥ ವಿವರಣೆ ಬೇರೆ ಎಲ್ಲೂ ಕಂಡಿಲ್ಲ. ಇದ್ರ ಬಗ್ಗೆ ನಾವು ಇನ್ನೂ ಚರ್ಚೆ ಮಾಡೋಣ ಒಂದು ಸಣ್ಣ ವಿರಾಮದ ನಂತರ ನಮ್ಮ ಚರ್ಚೆ ಮುಂದುವರಿತದೆ. ವೆಲ್ಕಮ್ ಬ್ಯಾಕ್. ಈ ಒಂದು ಪ್ರಕಟಣೆಯ ಪುಸ್ತಕವನ್ನು ನಾವು ಓದ್ತಾ ಇದ್ದೀವಿ, ಕಲಿತಾ ಇದ್ದೀವಿ. 1ನೇ ಅಧ್ಯಾಯ 16ನೇ ವಚನಕ್ಕೆ ನಾವು ಈಗ ಬಂದಿದ್ದೇವೆ. 16ನೇ ವಚನವನ್ನು ದಯವಿಟ್ಟು ಪಾಸ್ಟರ್ ರಾಜದಾಸ್ ಓದಬೇಕು ಅಂತ ನಾನು ನಿಮ್ಮನ್ನು ಕೇಳ್ಕೊಳ್ತೀನಿ. 1ನೇ ಅಧ್ಯಾಯ 16ನೇ ವಚನ. ಆತನ ಬಲಗೈಯಲ್ಲಿ 7 ನಕ್ಷತ್ರಗಳಿದ್ದವು, ಆತನ ಬಾಯೊಳಗಿಂದ ಹದವಾದ ಹಿಬ್ಬಾಯಿಯ ಕತ್ತಿಯು ಹೊರಡುತ್ತಿತ್ತು, ಆತನ ಮುಖವು ಮಧ್ಯಾಹ್ನದಲ್ಲಿ ಪ್ರಕಾಶಿಸುವ ಸೂರ್ಯನಂತಿತ್ತು. ಓಕೆ, ಒಂದೊಂದು ಪದವನ್ನು ಆದಷ್ಟು ನಾವು ಇಲ್ಲಿ ವಿವರಿಸಲಿಕ್ಕೆ ಪ್ರಯತ್ನ ಪಡೋಣ. ಮೊದಲನೇದಾಗಿ ಬಲಗೈಯನ್ನು ಸೂಚಿಸ್ತಕ್ಕಂಥದ್ದಾಗಿದೆ. ಬಲಗೈ ಯಾಕೆ ಪಾಸ್ಟರ್ ಪ್ರಸನ್ನ ಅವರೇ? ಬಲಗೈ ಅಂದರೆ ಬಲಿಷ್ಠವಾದ ಕೈ, ಶಕ್ತಿ ಉಳ್ಳದ್ದು. ದೇವರು ಈ ಬಲಗೈಯನ್ನು ಜನರೇ ಕೊಡುವಾಗ ಒಳ್ಳೆಯ ಕಾರ್ಯಗಳನ್ನು ಮಾಡುವ ಹಾಗೆ ಬಲಿಷ್ಠವಾಗಿರ್ತಕ್ಕಂಥದ್ದು. ಆ ಬಲಿಷ್ಠವಾದ ಕೈಗಳಲ್ಲಿ 7 ನಕ್ಷತ್ರಗಳನ್ನು ಸ್ವಾಮಿ ಹಿಡ್ಕೊಂಡಿದ್ದಾರೆ. ಅದು ಗುರುತಿಸುವಂಥ 7 ನಕ್ಷತ್ರಗಳು. ಈ 7 ನಕ್ಷತ್ರಗಳು ಯಾವುದು ಎಂಬುದಾಗಿ ನಾವು ನೋಡುವಾಗ 20ನೇ ವಚನ ನೋಡೋಣ. 1ನೇದು 20ನೇ ವಚನ. ನನ್ನ ಬಲಗೈಯಲ್ಲಿ ನೀನು ಕಂಡ 7 ನಕ್ಷತ್ರಗಳ ಮತ್ತು 7 ಚಿನ್ನದ ದೀಪ ಸ್ತಂಭಗಳ ರಹಸ್ಯ ಹೀಗಿದೆ. ಆ 7 ನಕ್ಷತ್ರಗಳು ಅಂದರೆ ಆ 7 ಸಭೆಗಳ ದೂತರು. ಆ 7 ದೀಪಸ್ತಂಭಗಳು ಅಂದರೆ 7 ಸಭೆಗಳು. ಸೊ ಒಂದೊಂದನ್ನು ಸ್ವಾಮಿ ಗುರುತಿಸುವಾಗ ನಿನ್ನನ್ನು ನನ್ನ ಅಂಗೈಲಿಟ್ಟು ಚಿತ್ರಿಸಿಕೊಂಡಿದ್ದೇನೆ, ನಿನ್ನ ಬಲಗೈಯಲ್ಲಿ ನಿನ್ನನ್ನು ಪರಾಂಬರಿಸುತ್ತೇನೆ. ಇವುಗಳನ್ನು ಹೇಳುವಾಗ ಬಲಿಷ್ಠವಾದ ಕೈಗಳು ನಮ್ಮ ಸ್ವಾಮಿಯದು. ಸೊ ಈಗ 7 ನಕ್ಷತ್ರಗಳನ್ನು ತೆಗೆದುಕೊಂಡಾಗ 7 ನಕ್ಷತ್ರಗಳು 7 ಸಭೆಗಳು. ಈ 7 ಸಭೆಗಳನ್ನು ದೇವರು ತನ್ನ ಬಲಗೈಯಲ್ಲಿ ಇಟ್ಕೊಂಡಿದ್ದಾನೆ. ಅದಾಗಿ ಆತನ ಬಾಯಿಯಿಂದ ಇಬ್ಬಾಯಿ ಕತ್ತಿ ಹೊರಡುತ್ತಿತ್ತು. ಇದರ ಒಂದು ವಿವರಣೆ ಪಾಸ್ಟರ್ ರಾಜದಾಸ್. ತನ್ನ ಬಲಗೈಯಲ್ಲಿ ದೂತರಿದ್ದಾರೆ, ದೂತರ ಸಂಗಡ ಸಭೆಯನ್ನು ಇಟ್ಟಿದ್ದಾನೆ ಸ್ವಾಮಿ. ದೇವದೂತರು ಮತ್ತು ಸಭೆಗಳು ಎಲ್ಲವೂ ಆತನ ಕೈಲಿದೆ. ಈಸ್ ಇನ್ ಕಂಟ್ರೋಲ್ ಆಫ್ ದಿ ಎಂಟೈರ್ ಯೂನಿವರ್ಸ್ ಅಂತ. ಎರಡನೇದಾಗಿ ಆತನ ಬಾಯಿಯಿಂದ ಹೊರಡುವಂಥ ಹಿಬ್ಬಾಯಿ ಕತ್ತಿ ಅಂದರೆ ದೇವರ ವಾಕ್ಯ. ಕತ್ತಿಯನ್ನು ದೇವರ ವಾಕ್ಯಕ್ಕೆ ಹೋಲ ಹಿಬ್ಬಾಯಿ ಕತ್ತಿ ಅಂತ ಹೇಳಿದ್ರೆ ಇದು ಇಬ್ರಿಯ 4:12 ಹೇಳುತ್ತೆ, ದೇವರ ವಾಕ್ಯವು ಹಿಬ್ಬಾಯಿ ಕತ್ತಿ ಅಂತಿದೆ. ಆ ವಾಕ್ಯವು ದೇವರ ಬಾಯಿದ ಹೊರಡುತ್ತೆ ಅಂದರೆ ದೇವರ ಬಾಯಿದ ಹೊರಡುವಂಥ ಪ್ರತಿಯೊಂದು ಮಾತು ಅದು ಹಿಬ್ಬಾಯಿ ಕತ್ತಿಗೆ ಹೋಲಿಕೆ ಆಗಿದೆ. ಕೀಲು ಮಜ್ಜೆಗಳನ್ನು, ಪ್ರಾಣ ಆತ್ಮಗಳನ್ನು ವಿಭಾಗಿಸುವಷ್ಟು ಶಕ್ತಿ ಯಾವುದರಲ್ಲಿದೆ? ದೇವರ ವಾಕ್ಯದಲ್ಲಿದೆ ಎಂಬುದನ್ನು ಸೂಚಿಸಲಿಕ್ಕೇ ಈ ವಾಕ್ಯವು ದೇವರ ಬಾಯಿಂದ ಬರೋದು ಹಿಬ್ಬಾಯಿ ಕತ್ತಿ ಅಂತ ಹೇಳ್ತಾರೆ. ಈಗ ಎಷ್ಟೋ ಸಂದರ್ಭಗಳಲ್ಲಿ ನಾವು ಆಡು ಭಾಷೆಗಳಲ್ಲಿ ಮಾತಾಡಬೇಕಾದ್ರೆ ಈ ಚರ್ಚು ಮುಗಿದೋಯ್ತು, ಈ ಚರ್ಚ್ ಇನ್ನು ಬೆಳೆಯೋದಿಲ್ಲ,
ಈ ಚರ್ಚಸ್ ವಿ ಹ್ಯಾವ್ ಟು ಕ್ಲೋಸ್ ಡೌನ್ ದಿಸ್ ಚರ್ಚ್ ಅನ್ನೋ ರೀತಿಯಲ್ಲಿ ನಿರ್ಧಾರಗಳನ್ನು ತೆಗೆದುಕೊಬಿಡ್ತೀವಿ. ಆದರೆ ದೇವರು ಎಲ್ಲ ಸಭೆಗಳನ್ನು ತನ್ನ ಬಲಗೈಯಲ್ಲಿ ಇಟ್ಟಿದ್ದಾನೆ ಅಂತಕ್ಕಂಥ ಅಂಶವನ್ನು ನಾವು ಮರಿತೀವಲ್ಲ. ವಿ ಫರ್ಗೆಟ್ ದಟ್ ಗಾಡ್ ಇಸ್ ಹ್ಯಾವಿಂಗ್ ಎವ್ರಿ ಚರ್ಚ್ ಇನ್ ಇಸ್ ರೈಟ್ ಹ್ಯಾಂಡ್ ಆ್ಯಂಡ್ ಈಸ್ ಇನ್ ಕಂಟ್ರೋಲ್. ಅದನ್ನು ಅಥಾರಿಟಿಯಲ್ಲಿ ತೆಗೆದುಕೊಂಡಿದ್ದಾನೆ. ಸಮ್ಟೈಮ್ಸ್ ವಿ ಟೇಕ್ ದಿಸ್ ಡಿಸಿಷನ್, ಓಕೆ ಈ ಚರ್ಚಲ್ಲಿ ಯಾರೂ ಸರಿಯಾಗಿ ಬರ್ತಾಯಿಲ್ಲ, ಲೆಟ್ ಅಸ್ ಕ್ಲೋಸ್ ದಿಸ್ ಚರ್ಚ್ ಅಂತ ಒಂದು ನಿರ್ಧಾರಕ್ಕೆ ಬಂದುಬಿಡ್ತೀವಿ. ಆದರೆ ಇಲ್ಲಿ ನೇರವಾಗಿ ಹೇಳ್ತಾ ಇದೆ, ಇಲ್ಲ, ನಾನು ಆ ಚರ್ಚನ್ನು ನನ್ನ ಕೈಯಲ್ಲಿ ಇಟ್ಟಿದ್ದೇನೆ, ಸೊ ಇಟ್ ಈಸ್ ನಾಟ್ ಯೋರ್ ಬಿಸ್ನೆಸ್, ಐ ವಿಲ್ ಟೇಕ್ ಕೇರ್ ಆಫ್ ಮೈ ಚರ್ಚಸ್, ಯು ಜಸ್ಟ್ ಹ್ಯಾವ್ ಟು ರನ್ ದ ಚರ್ಚ್ ಅನ್ನೋ ರೀತಿಯಲ್ಲಿ ತುಂಬ ಸುಂದರವಾಗಿ. ಓಕೆ, ಮುಂದೆ ಹೋಗೋಣ. ಸೂರ್ಯನ ಒಂದು ವಿವರಣೆ ಅಥವಾ ಪದಪ್ರಯೋಗ ಮಾಡಿದ್ದಾರೆ, ಅದು ಯಾಕೆ ಪಾಸ್ಟರ್ ಪ್ರಸನ್ನ? ಇಲ್ಲಿ ವಚನದಲ್ಲಿ ಹೇಳ್ತದೆ, ಮುಖವು ನಡು ಮಧ್ಯಾಹ್ನದಲ್ಲೂ ಪ್ರಜ್ವಲಿಸುವ ಸೂರ್ಯನಂತಿತ್ತು ಎಂಬುದಾಗಿ. ಅಂದರೆ ದೇವರ ಪ್ರಕಾಶ ಸೂರ್ಯನಿಗಿಂತಲೂ ಹೆಚ್ಚಾದದ್ದು. ಸ್ವಾಮಿ ಹೇಳ್ತಾನೆ ಮೋಶೆಗೆ, ನನ್ನನ್ನು ನೋಡಿ ನೀನು ಬದುಕಲಿಕ್ಕೆ ಸಾಧ್ಯ ಇಲ್ಲ, ಸ್ವಾಮಿ ನನ್ನನ್ನು ನೋಡಬೇಕು ನಾನು ಎಂಬುದಾಗಿ ಹೇಳುವಾಗ, ದೇವರನ್ನು ನೋಡಿ ಇದುವರೆಗೂ ಬದುಕಿದವರು ಯಾರೂ ಇಲ್ಲ. ಮತ್ತಾನು ಬರ್ತದೆ ಸುವಾರ್ತೆ 17ನೇ ಅಧ್ಯಾಯ 2ನೇ ವಚನವನ್ನು ಗಮನಿಸುವಾಗ ಅಲ್ಲಿ ಹೇಳ್ತದೆ, ಯೇಸು ಪ್ರಕಾಶ ರೂಪವನ್ನು ಧರಿಸಿದ್ದರ ಬಗ್ಗೆ. ಅಲ್ಲಿ ಅವರ ಕಣ್ಣ ಮುಂದೆ ಆತನ ರೂಪವು ಬೇರೆಯಾಯಿತು, ಆತನ ಮುಖವು ಸೂರ್ಯನ ಹಾಗೆ ಪ್ರಕಾಶಿಸಿತು, ಆತನ ವಸ್ತ್ರಗಳು ಬೆಳಕಿನಂತೆ ಬೆಳ್ಳಗಾದವು. ಯೇಸು ಕ್ರಿಸ್ತನು ಶಿಷ್ಯರನ್ನು ಕರೆದುಕೊಂಡು ಆ ಒಂದು ಸ್ಥಳಕ್ಕೆ ಹೋಗುವಾಗ ಅಲ್ಲಿ ಕ್ರಿಸ್ತನು ಎತ್ತಲ್ಪಡೋದನ್ನು ನೋಡ್ತಾರೆ. ಎತ್ತರಕ್ಕೆ ಹೋಗಿ ನೋಡ್ತಾರೆ, ಸ್ವಾಮಿಯ ಮುಖ ಸಂಪೂರ್ಣವಾಗಿ ಬದಲಾವಣೆ ಆಗ್ತದೆ. ನಿಜವಾದ ರೂಪ, ನಿಜವಾದ ಪ್ರಕಾಶ ಅಲ್ಲಿ ಅವ್ರು ಕಾಣ್ತಾರೆ ಎಂಬುದಾಗಿ. ಸೊ ಸೂರ್ಯನನ್ನು ಧರಿಸಿಕೊಂಡಂಥ ನಮ್ಮ ಸ್ವಾಮಿ ಮಧ್ಯಾಹ್ನದಲ್ಲಾಗಲಿ ರಾತ್ರಿಯಲ್ಲಾಗಲಿ ಎಲ್ಲ ಸಮಯದಲ್ಲಿ ಪ್ರಕಾಶಮಯವಾಗಿರುತ್ತಾನೆ. ಅದು ಮಾತ್ರವಲ್ಲ, ಸಭೆಗಳಿಗೆ ಆತನು ಬೆಳಕಾಗಿದ್ದಾನೆ. ಸೂರ್ಯನು ಯಾವ ರೀತಿ ನಮಗೆ ದಿನದಲ್ಲಿ ಬೆಳಕನ್ನು ಕೊಡ್ತಾನೆ, ಸಭೆಗಳಿಗೆ ನಿಜವಾದ ಬೆಳಕು ಯೇಸು ಕ್ರಿಸ್ತನಿಂದ ಮಾತ್ರ ಬರಲು ಸಾಧ್ಯ. ಸಭೆಗಳು ಕತ್ತಲೆಯಲ್ಲಿ ಇರಲಿಕ್ಕೆ ಸಾಧ್ಯನೇ ಇಲ್ಲ ಈ ವಚನದ ಪ್ರಕಾರ. ಖಂಡಿತವಾಗಿ, ಯಾಕಂದ್ರೆ ಆತನೇ ಬೆಳಕಾದ ಮೇಲೆ ಸಭೆಗೆ ಕತ್ತಲೆ ಆಗುತ್ತೆ. ಇವತ್ತು ಕತ್ತಲೆ ಇದೆ ಅಂತ ಹೇಳಿದ್ರೆ ಇದು ನಮ್ಮ ಒಂದು ಪರಿಕಲ್ಪನೆ ಅಷ್ಟೇ. ಸತ್ಯವಾಗಿಯೂ ಸಭೆಯಲ್ಲಿ ಕತ್ತಲೆ ಇರಲಿಕ್ಕೆ ಸಾಧ್ಯತೆ ಇಲ್ಲ, ಯಾಕಂದರೆ ಯೇಸು ಕ್ರಿಸ್ತನೇ ಅಲ್ಲ ಸಭೆಗೆ ಬೆಳಕು. ಯಾಕೆಂದರೆ ಎಷ್ಟೋ ಸಂದರ್ಭಗಳಲ್ಲಿ ನಾವು ಹೇಳಿ, ದಿಸ್ ಚರ್ಚ್ ಇಸ್ ವೆರಿ ಡಾರ್ಕ್, ಈ ಚರ್ಚಲ್ಲಿ ಬೆಳಕೇ ಇಲ್ಲ ಎಂಬತಕ್ಕಂಥ ಒಂದು ಆಡು ಭಾಷೆಯಲ್ಲಿ ಅದನ್ನು ಎಷ್ಟು ಸಲೀಸಾಗಿ ನಮ್ಮ ಬಾಯಿಂದ ಹೊರಟು ಬಿಡ್ತದೆ. ಆದರೆ ಇಲ್ಲಿ ದೇವರು ಎಷ್ಟು ನೇರವಾಗಿ ಅದ್ಭುತವಾಗಿ ಈ ವಿಷಯವನ್ನು ನಮಗೆ ತಿಳಿಸ್ತಾ ಇದ್ದಾನೆ. ಇದನ್ನು ನೋಡಿದ ತಕ್ಷಣವೇ ಆತನ ದೇವರ ಕಾಲಿಗೆ ಬಿದ್ದು ಸತ್ತವನಂತೆ ಆಗುತ್ತಾನೆ. ಯಾಕೆ, ಏನಾಯಿತು ಪಾಸ್ಟರ್ ಪ್ರಸನ್ನ? ಯಾಕೆಂದರೆ ತಾನು ಇದನ್ನು ಬರೆಯುವಾಗ ಒಂದನ್ನು ಅರ್ಥ ಮಾಡ್ಕೊಳ್ಬೇಕು, ಯೋಹಾನನು ದರ್ಶನದಲ್ಲಿದ್ದನು. ಓಕೆ, ಆ ದರ್ಶನವೇ ಆತನಿಗೆ ಅಷ್ಟೊಂದು ಪರಿಣಾಮವನ್ನು ಬೀರ್ತಾ ಇತ್ತು. ಎಷ್ಟೊಂದು ಪ್ರಕಾಶಮಾನವಾದಂಥ ದೃಶ್ಯ, ಎಷ್ಟೊಂದು ಪ್ರಕಾಶಮಾನವಾದಂಥ ಪರಲೋಕ, ಇಂತಹ ದೃಶ್ಯವನ್ನು ನನ್ನ ಜೀವಮಾನದಲ್ಲಿ ಒಂದು ಸಾರಿ ನಾನು ಕಾಣಲಿಲ್ವಲ್ಲ. ಆತನು ಸತ್ತವನ ಹಾಗೆ ಬಿದ್ದೋದ. ಕಾರಣ ಇಷ್ಟೇ ಅಂದರೆ ಅದನ್ನು ನೋಡಲಿಕ್ಕೆ ಈತನಿಗೆ ಒಬ್ಬ ಮನುಷ್ಯ ಈತನು. ಮನುಷ್ಯರಾದವರು ದೇವರ ಪ್ರಕಾಶವನ್ನು ನೋಡಿ ಜೀವಸಹಿತ ಉಳಿಯಲು ಸಾಧ್ಯವೇ ಇಲ್ಲ ಎಂಬುದನ್ನು ತೋರಿಸ್ತದೆ. ಏನಾದರೂ ಸೇರಿಸ್ತೀರಾ? ಈ ವಚನದಲ್ಲಿ ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದೆ, ದೇವರು ಯೇಸು ಸ್ವಾಮಿ ಯೋಹಾನಿಗೆ ಹೇಳ್ತಾನೆ, ನಾನು ಸತ್ತವನಾಗಿದ್ದೇನು, ಆದರೆ ಈಗ ನಾನು ಜೀವಿಸ್ತಾ ಇದ್ದೇನೆ. ಆ ಒಂದು ಅರ್ಥದಲ್ಲಿ ಈ ವಚನದಲ್ಲಿ ನಾವು ಕಾಣ್ತೇವೆ, ನಮ್ಮ ದೇವರು ಈಸ್ ನಾಟ್ ಎ ಡೆಡ್ ಗಾಡ್, ಈಸ್ ಎ ಲಿವಿಂಗ್ ಗಾಡ್, ಸಜೀವುಳ್ಳ ದೇವರು. ಆ ಸಜೀವುಳ್ಳ ದೇವರಾದ ಪ್ರಯುಕ್ತವಾಗಿಯೇ ಆತನ ಸಭೆಯ ಮಧ್ಯದಲ್ಲಿ ತಿರುಗಾಡ್ತಾ ಇದ್ದಾನೆ, ಸಭೆಯ ಬಗ್ಗೆ ಕಾಳಜಿ ವಹಿಸ್ತಾ ಇದ್ದಾನೆ, ಸಭೆಯ ಏಳಿಗೆಯನ್ನು ಆತನು ಬಯಸ್ತಾ ಇದ್ದಾನೆ. ಆ ಪ್ರಯುಕ್ತ ಹೆದರಬೇಡ ನೀನು, ಐ ಆಮ್ ದೇರ್ ವಿತ್ ಯು ಅಂತ ಹೇಳಿ ಸ್ವಾಮಿ ಹೇಳ್ತಾನೆ, ನೀವು ಆರಾಧನೆ ಮಾಡಿದಾಗ ದೇವರು ಈಸ್ ಎ ಲಿವಿಂಗ್ ಗಾಡ್ ಅಂತ. ಜೀವಂತ ದೇವರು ಆತನ ಬಲಗೈಯನ್ನು ನಮ್ಮ ಸಭೆಗಳ ಮೇಲೆ ಇಟ್ಟಿದ್ದಾನೆ. ಸಭೆ ಬಿದ್ದೋಗುತ್ತೆ, ಆ ಸಂಖ್ಯೆಗಳು ಕಡಿಮೆ ಆಗುತ್ತೆ ಎಂಬತಕ್ಕಂಥ ಭಯ ನಮಗಿರೋದು ಬೇಕಾಗಿಲ್ಲ ಎಂಬತಕ್ಕಂಥದ್ದನ್ನು ಸುಂದರವಾಗಿ ವಿವರಿಸಿದ್ದಾರೆ. ಇದರ ಬಗ್ಗೆ ನಾವು ಇನ್ನೂ ಮಾತಾಡೋಣ ಮುಂದಿನ ಕಾರ್ಯಕ್ರಮದಲ್ಲಿ. ದೇವರು ನಿಮ್ಮಿಬ್ಬರನ್ನ ಆಶೀರ್ವದಿಸಲಿ. ನಮಸ್ಕಾರ.